ಭಯ ಇದೆಯಾ ಸರ್? ಯಾಕೆಂತ ಹೇಳಿದ್ರೆ ಒಂದು ಕಡೆಗೆ ಪೊಲೀಸ್ ಅವರು ರೂಲ್ಸ್ ಇರುತ್ತೆ, ರೂಲ್ಸ್ಗಳು ಬ್ರೇಕ್ ಆದ್ರೆ ಮತ್ತೊಂದು ಕಡೆ ಕೇಳೋದಿಲ್ಲ, ಟ್ರಾಫಿಕ್ ರೂಲ್ಸ್ಗಳು ಇರ್ಬೋದು, ಮತ್ತೊಂದು ಇರ್ಬೋದು. ಪೊಲೀಸ್ ಅವ್ರಿಗೆ ಏನಾದರೂ ಭಯ ಇದೆಯಾ ಸರ್ ಈ ತರ ಪುಂಡ್ರುಗಳಿಂದ, ಕಲ್ಲು ಬೀಸುವಂತವರಿಂದ? ನೋಡಿ, ಆ ಭಾಗದಲ್ಲಿ ಡ್ರಗ್ ಇರ್ಬೋದು, ಗಾಂಜಾ ಇರ್ಬೋದು, ಇನ್ನು ಹೆಲ್ಮೆಟ್ ರಹಿತವಾಗಿ ಓಡಾಡುವಂಥದ್ದಿರ್ಬೋದು, ಚಾಕು, ಚೂರಿ, ತಲವಾರ್, ಪಿಸ್ತೂಲ್ಗಳನ್ನು ಮಾರಾಟ ದಂಧೆ ಇರ್ಬೋದು, ಇನ್ನು ಗ್ಯಾಸ್ ಫಿಲ್ಲಿಂಗ್ ಇರ್ಬೋದು, ಹೀಗೆ ಅನೇಕ ಚಟುವಟಿಕೆಗಳು ಇಲ್ಲೀಗಲ್ ಕಾನೂನು ಬಾಹಿರವನ್ನು ಈಗೇನು ಟ್ರಾನ್ಸ್ಫರ್ ಮಾಡಿದ್ದಾರೆ ಆ ಅಧಿಕಾರಿಗಳು ಇವರನ್ನು ಹದ್ದು ಬಸ್ನಲ್ಲಿ ಇಡ್ತಾ ಇದ್ರು, ಸಾಕಷ್ಟು ಕೇಸ್ಗಳನ್ನು ಹಾಕಿದ್ರು. ಸೊ ಇವರನ್ನು ಸರಿಯಾಗಿ ದಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅವರಿಗೆ ರಕ್ಷಣೆ, ಅವರಿಗೆ ಪ್ರೋತ್ಸಾಹ ಕೊಡದೆ ಅವರನ್ನು ಟ್ರಾನ್ಸ್ಫರ್ ಮಾಡಿ ಈ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ಕೊಡುವಂಥ ಸಿಸ್ಟಮ್ ಇವತ್ತಿದೆ ಅಂತಂದರೆ ಇವರಿಗೆ ಪ್ರಾಮಾಣಿಕತೆ ಬೇಡ, ಸಂವಿಧಾನ ಬೇಡ, ಕಾನೂನು ಬೇಡ, ಇವತ್ತು ಪೊಲೀಸ್ ಇಲಾಖೆ ರಕ್ಷಕರು ಬೇಡ ಆಗಿದೆ, ಗೂಂಡಾಗಳು ಬೇಕಾಗಿದೆ, ಮತ ಬೇಕಾಗಿದೆ, ಅಧಿಕಾರ ಬೇಕಾಗಿದೆ, ಲೂಟಿ ಮಾಡೋದು ಅಷ್ಟೇ ಬೇಕಾಗಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಪೊಲೀಸರ ಭಯ ಅಂತನ್ನೋಕ್ಕಿಂತ ಪೊಲೀಸರು ಕೂಡ ಈ ಅಧಿಕಾರಿಗಳ ಮಾತು ಕೇಳಕ್ ಹೋಗ್ಬಿಡಿ, ಕಾನೂನು ಏನಿದೆ ಅದನ್ನು ಪಾಲಿಸಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಮುಖ್ಯವಾಗಿರುವಂತದ್ದು 24ನೇ ತಾರೀಕು ಒಂದು ಮೈಸೂರು ಚಲೋ ಅಂತ ಕೊಡ್ತಾರೆ, ಹಿಂದೂ ಪರ ಸಂಘಟನೆಗಳಿರ್ಬೋದು, ಮತ್ತೊಂದಿರ್ಬೋದು. ಅದಕ್ಕೆ ಪ್ರತಿಯಾಗಿ ಎದುರಾಳಿ ಪಕ್ಷಗಳದ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಎರಡಕ್ಕೂ ಕೂಡ ಪೊಲೀಸರು ನಿರಾಕರಣೆ ಕೊಟ್ಟಿದ್ದಾರೆ. ಅಂದ್ರೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇಲ್ವಾ ಅಂತ ಇಲ್ಲಿ ಮುದ್ದಾಮ್ ಇದು ಒಂದು ಮಾಡಿದ ಮೇಲೆ ಇನ್ನೊಂದನ್ನು ಎಬ್ಬಿಸುವಂತ ಪ್ರಯತ್ನ ಮಾಡಿ ಶಾಂತಿಗೋಸ್ಕರ ನಾವು ಎರಡಕ್ಕೂ ಅನುಮತಿ ಕೊಡೋದಿಲ್ಲ ಅಂತ ಅನ್ನುವಂಥದ್ದು. ನಾನು ಹೇಳೋದು, ರ್ಯಾಲಿ ಮಾಡುವಂಥ ಪ್ರಕ್ರಿಯೆ ಅಲ್ಲಿಯ ಹಿಂದೂಗಳಿಗೆ ರಕ್ಷಣೆ ಕೊಡೋಗೋಸ್ಕರ, ಧೈರ್ಯ ಕೊಡೋಗೋಸ್ಕರ, ಸತೀಶ್ ಅಂತ ಅಮಾಯಕರ ಬಲಿಪಶು ಮಾಡ್ತಾ ಇರುವಂಥವ್ರಿಗೆ ಧೈರ್ಯ ತುಂಬೋಗೋಸ್ಕರ. ಪೊಲೀಸ್ ಇಲಾಖೆಗೂ ಕೂಡ ನಾವು ಹೇಳೋದು, ಇವತ್ತು ನಾವು ಇದೀವಿ ನಿಮ್ಮ ಜೊತೆಗೆ ಅಂತ ಹೇಳೋ ಒಂದು ರ್ಯಾಲಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅನುಮತಿಯನ್ನು ಕೊಡಬೇಕು. ಇನ್ನು ಯಾರು ವಿರೋಧಿಗಳಿದ್ದಾರೆ ಅವರು ಬೇರೆ ಕಡೆ ಹೇಳಿ ಅವರಿಗೆ. ಆದರೆ ಇದು ಶಾಂತಿಯಿಂದ, ಸೌಹಾರ್ದದಿಂದ ಹಿಂದೂ ಸಮಾಜಕ್ಕೆ ಮತ್ತು ಅಲ್ಲಿರುವಂಥ ಪೊಲೀಸ್ ಇಲಾಖೆಗೆ ಧೈರ್ಯ ತುಂಬೋಗೋಸ್ಕರ ಮಾಡಿದಂಥ ರ್ಯಾಲಿಗೆ ಅನುಮತಿ ಕೊಡಬೇಕು ಅಂತನ್ನುವಂಥದ್ದು ಗೃಹ ಇಲಾಖೆಗೆ ಹೇಳ್ತಾ ಇದ್ದೀನಿ. ಸರ್, ಈಗ ಏನು ಅರೆಸ್ಟ್ ಆಗಿರುವಂಥ ವ್ಯಕ್ತಿ RSS ನ ಕಡೆಯವನು ಮತ್ತು ಪ್ರತಾಪ್ ಸಿಂಹ ಅವರ ಶಿಷ್ಯ ಪ್ರೀ ಪ್ಲಾನ್ಡ್ ಆಗಿ ಈ ತರ ಮಾಡಿರೋದು ಅಂತ ಕಾಂಗ್ರೆಸ್ ವಕ್ತಾರರು ಆರೋಪ ಮಾಡ್ತಾರೆ. ನೋಡಿ, ಕಾಂಗ್ರೆಸ್ ವಕ್ತಾರರಿಗೆ ನಾಲಿಗೆ ಇಲ್ಲ, ಏನು ಬೇಕಾದ ಬೊಗಳ್ತಾ ಇದ್ದಾರೆ ಅವರು. ಇವತ್ತು ಆ ವ್ಯಕ್ತಿ 150ಕ್ಕೂ ಹೆಚ್ಚು ಮುಸ್ಲಿಂ ಮಹಿಳೆಯರಿಗೆ ಅವರು ನೌಕರಿಯನ್ನು ಕೊಟ್ಟಿದ್ದಾರೆ, ಹುಡುಗರಿಗೂ ಅಲ್ಲಿ ಮುಸ್ಲಿಂ ಹುಡುಗರಿಗೂ ನೌಕರಿಯನ್ನು ಕೊಟ್ಟಿದ್ದಾರೆ. ಇದು RSSನ ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಸೌಹಾರ್ದ ಕಾಪಾಡಬೇಕು ಅನ್ನುವಂಥ ಮಾನಸಿಕತೆ ಸತೀಶ್ ಅವ್ರದ್ದು. ವಕ್ತಾರ್ ಅವರು ನೀವು ಎಷ್ಟು ಜನರಿಗೆ ಸಹಾಯ ಮಾಡಿದಿರಿ? ಈ ಗೂಂಡಾಗಳಿಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ದೀರಿ, ಕಿಡಿಗೇಡಿಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ. 1,000 ಜನರನ್ನ ಇವತ್ತು ಗುರುತಿಸಿದ್ದಲ್ಲಿ ಒಬ್ಬ RSS ತೋರಿಸಿಪ. ನಿಮಗೆ ನಿಜವಾಗಿಯೂ ನೈತಿಕತೆ, ನಿಮ್ಮ ಹೇಳಿಕೆ ಬದ್ಧತೆ, ಸಮರ್ಥನೆ ಇದ್ರೆ ಒಬ್ಬ RSS ತೋರಿಸಿ. ಸವಾಲು ಹಾಕ್ತಾ ಇದ್ದೀನಿ ನಾನು. ಈ ರೀತಿ ನೀವು ಮಾತನಾಡೋದನ್ನ ನಿಲ್ಲಿಸಬೇಕು. RSS ಏನು ಅಂತ ಜಗತ್ತಿಗೆ ಗೊತ್ತಿದೆ. ಸೊ RSS ದೇಶಭಕ್ತ ಸಂಘಟನೆ, ಈ ಕಿಡಿಗೇಡಿಗಳು ದೇಶದ್ರೋಹಿಗಳು. ಇವರು ಅವ್ರ ಬಗ್ಗೆ ಮಾತನಾಡುವಂಥ ಧೈರ್ಯ ತೋರಿಸಿ ನೋಡೋಣ. RSS ಬಗ್ಗೆ ಮಾತಾಡ್ತಾರೆ, ಅದನ್ನು ವಾಪಸ್ ತಗೊಳ್ಳಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.